ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದುಡ್ಡನ್ನೇ ಎತ್ಕೊಂಡು ಬೈಕ್ ಹತ್ರ ವಲ್ಲಭ ಹೋಗುವಾಗ ಈ ಕಿತ್ತೋದು ಕೆಲಸ ಮಾಡೋದಕ್ಕೆ ಈ ಕಿತ್ತೋದು ಗಾಡಿ ಎತ್ಕೊಂಡು ಬಂದಿದ್ದಾನೆ ಅಂತ ಶ್ರೀಕಂಠ ನಗ್ತಾನೆ. ಆಗ ವಲ್ಲಭ ಹೆಲ್ಮೆಟ್ನ ಅಲ್ಲೇ ಇಟ್ಟು ಶ್ರೀಕಂಠಕ್ಕೆ ಬಂದು ಹೊಡಿತಾನೆ. ಆಗ ಅವನ ಫ್ರೆಂಡ್ಸ್ ಎಲ್ಲ ಸೇರಿ ವಲ್ಲಭನ ಹಿಡ್ಕೋತಾರೆ. ಎಲ್ಲರನ್ನ ತಳ್ಳಿ ಶ್ರೀಕಂಠಂಗೆ ಸರಿ ಬಾರಿಸ್ತಾನೆ ವಲ್ಲಭ. ನಂತರ ಅವನ ಫ್ರೆಂಡ್ಸ್ ಜೊತೆನೂ ಫೈಟ್ ಮಾಡ್ತಾನೆ. ಇಬ್ಬರು ಅಲ್ಲಿಂದ ಓಡಿ ಹೋಗ್ತಾರೆ. ಇಬ್ಬರಿಗೆ ಬಾರಿಸಿ ಕೆಳಗೆ ಬೀಳಿಸ್ತಾನೆ ವಲ್ಲಭ. ನಂತರ ಶ್ರೀಕಂಠನ ಜೊತೆ ಫೈಟ್ ಮಾಡ್ತಾನೆ. ಇನ್ನೊಂದು ಸಲ ನನ್ನ ಬೈಕ್ ಬಗ್ಗೆ ಮಾತಾಡಿದರೆ ಕತ್ತರಿಸಾಕ್ಬಿಡ್ತೀನಿ. ಅಷ್ಟಕ್ಕೂ ನನ್ನ ಕೆಲಸದ ಬಗ್ಗೆ ಮಾತಾಡೋಕ್ಕೆ ನಿನಗೇನು ರೈಟ್ಸ್ ಇದೆ? ಅಪ್ಪ ದೊಡ್ಡಪ್ಪನ ದುಡ್ಡಲ್ಲಿ ಮೆರಿತಾ ಇರೋ ನಿನಗೆ ಇಷ್ಟು ಅಹಂಕಾರ ಇದೆ ಅಂದಮೇಲೆ ಕಷ್ಟಪಟ್ಟು ದುಡಿತಾ ಇರೋ ನನಗೆ ಎಷ್ಟು ಅಹಂಕಾರ ಇರಬೇಡ ಅಂತ ಬೈಕ್ ಹತ್ರ ಬಂದು, ಏಯ್ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೇವ್ರಿಳಿಸಿ ಕಷ್ಟಪಟ್ಟು ಕಟ್ಟಿರೋ ಬ್ರ್ಯಾಂಡ್ ಕಣು ಇದು. ನಾನು ಮಾಡ್ತಾ ಇರೋ ಕೆಲಸದ ಮೇಲೆ ಗೌರವ ಇದೆ. ನಾನು ದುಡಿತಾ ಇರೋ ಒಂದೊಂದು ರೂಪಾಯಿ ಮೇಲೂ ಸ್ವಾಭಿಮಾನ ಇದೆ. ಬೇವ್ರು ಸುರಿಸಿ ಕಷ್ಟಪಡ್ತಾ ಇರೋದಕ್ಕೆ ಹೆಮ್ಮೆ ಕೂಡ ಇದೆ. ಮಾಮ, ಪಂಚೆಲ್ಲ ಸಖತ್ತಾಗಿತ್ತು ಅಲ್ವಾ ಮಾಮ? ಪಂಚೆಲ್ಲ ಹೊಡೆದಾದ್ಮೇಲೆ ನಾವಿಲ್ಲಿ ಇರಬಾರ್ದಂತೆ, ಹಾಯಾಗಿ ಹಾಗೆ ಹೊರಟೋಗ್ಬೇಕಂತೆ ಅಂತಾನೆ ವಲ್ಲಭ. ಅಳಿಮಯ್ಯ, ನೀನು ಹೊಡೆದ ಪಂಚು ಡೈಲಾಗ್ ಚೆನ್ನಾಗಿತ್ತು, ಮಾಡಿದ ಪಂಚು ಚೆನ್ನಾಗಿತ್ತು ಅಂತಾನೆ ಸುಂದ್ರ. ಥ್ಯಾಂಕ್ ಯು ಮಾಮ. ಮಾಮ ಒಂದು ನಿಮಿಷ, ಕಸ್ಟಮರ್ಗೆ ಏನು ಹೇಳಿಬಿಟ್ಟು ಬರ್ತೀನಿ ಅಂತ ಶ್ರೀಕಂಠನ ಹತ್ರ ಹೋಗಿ, ಸರ್ ನಮ್ಮ ಸರ್ವಿಸ್ ಇಷ್ಟ ಆದರೆ ದಯವಿಟ್ಟು ನಮಗೆ 5 ಸ್ಟಾರ್ ಕೊಡ್ತೀರಾ ಸರ್ ಅಂತ ವಲ್ಲಭ ಬರ್ತಾನೆ. ಈಚೆ ಕೇಶವ ನಡ್ಕೊಂಡು ಬರ್ತಾ, ಅಲ್ಲ ಈ ಮೀನ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಅಲ್ಲ, ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ದೀನಿ, ಇವತ್ತು ಬೇಡ ನಾಳೆ ಬೇಡ ನಾಡಿದ್ದು ಹೋಗೋಣ ಅಂತ ಹೇಳ್ತಾಳೆ. 2 ದಿನದಲ್ಲಿ ಏನು ಚೇಂಜ್ ಆಗುತ್ತೆ? ಇನ್ನೂ 2 ದಿನ ಅಪ್ಪನ ಹತ್ರ ಬೈಸ್ಕೋಬೇಕು. ನನ್ನ ಕಷ್ಟ ನನಗೆ ಗೊತ್ತಾ ಅಂತ ಬರುವಾಗ ಅಲ್ಲೊಬ್ಬರು ತಾತ ರೋಡ್ ದಾಟೋಕ್ಕೆ ಕಷ್ಟಪಡ್ತಿರ್ತಾರೆ. ಆಗ ಕೇಶವ ಅವ್ರ ಹತ್ರ ಬಂದು, ತಾತ ಎಲ್ಲಿಗೆ ಹೋಗಬೇಕು ಅಂತಾನೆ. ಬಸ್ ಸ್ಟಾಪ್ಗೆ ಅಂತಾರೆ. ಹೌದಾ, ತಡೀರಿ ನಾನು ದಾಟಿಸ್ತೀನಿ ಬನ್ನಿ ಅಂತ ಕೇಶವ ಅವರನ್ನು ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತಾನೆ. ತಾತ ನೀವು ಎಲ್ಲಿಗೆ ಹೋಗಬೇಕು ಅಂತಾನೆ. ಮಾರುತಿ ನಗರಕ್ಕೆ ಹೋಗ್ಬೇಕಪ್ಪ ಅಂತಾರೆ ತಾತ. ನಿಮಗೆ ಬಸ್ಸಲ್ಲಿ ಹೋಗೋಕ್ಕಾಗುತ್ತಲ್ವಾ ಅಂತಾನೆ ಕೇಶವ. ಆಗುತ್ತಪ್ಪ ಹೋಗ್ತೀನಿ ಅಂತಾರೆ ತಾತ. ಬಸ್ಸಲ್ಲಿ ಹೋಗೋಕೆ ದುಡ್ಡಿದೆಯಾ ಅಂತಾನೆ ಕೇಶವ. ಇದೆ ಅಂತಾರೆ ತಾತ. ಎಲ್ಲಿದೆ? ಮುಖ ನೋಡಿದರೆ ಗೊತ್ತಾಗುತ್ತೆ, ತಗೊಳ್ಳಿ ಅಂತ ದುಡ್ಡನ್ನು ಕೊಟ್ಟು ಹೋಗ್ತಾ ಏನಾದರೂ ತಿಂದ್ಕೊಂಡು ಹೋಗಿ ಆಯಿತಾ? ಅಲ್ಲಿ ಬಸ್ ಇಳಿದಾಗ ಯಾರಾದರೂ ಇಳಿಸ್ಕೊಳ್ಳೋಕ್ಕಿದ್ದಾರಾ ಅಂತಾನೆ ಕೇಶವ. ಮಗ ಇದ್ದಾನೆ ಅಂತಾರೆ ತಾತ. ಸರಿ ನಾನು ಬರ್ತೀನಿ ಅಂತ ಕೇಶವ ಬರುವಾಗ ಅವನ ಕೈನ ತಾತ ಹಿಡ್ಕೋತಾರೆ. ಏನಾಯಿತು ತಾತ ಅಂತಾನೆ ಕೇಶವ. ನಾನು ಯಾರು ಏನು ಎತ್ತ ಅಂತ ಕೇಳಿದೆ, ನನ್ನನ್ನು ರಸ್ತೆ ದಾಟಿಸಿ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಬಂದು ಬಸ್ ಟಿಕೆಟ್ಗೂ ಕಾಸು ಕೊಟ್ಟಿಲ್ಲಪ್ಪ. ಗುರ್ತು ಪರಿಚಯ ಇಲ್ಲದೆ ನನ್ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರೋ ನಿನ್ನ ಹೆತ್ತ ಅಪ್ಪ ಅಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿರ್ಬೋದಪ್ಪ. ನಿನ್ನಂಥ ಮಗ ಪ್ರತಿ ತಂದೆ ತಾಯಿಗಳಿಗೂ ಇರಬೇಕು ಕಣಪ್ಪ. ನಿಮ್ಮ ಅಪ್ಪ ಎಲ್ಲ ಅವರಿಂದನೇ ಬಂದಿರೋ ಸಂಸ್ಕಾರ ಅದು. ಮರ ಇದ್ದ ಹಾಗೆ ಫಲ ಬರುತ್ತೆ. ಮಾವಿನ ಮರದಲ್ಲಿ ಮಾವಿನ ಹಣ್ಣೇ ಸಿಗೋದು. ನಿಮ್ಮಪ್ಪ ಯಾರೋ ಮಹಾನುಭಾವನೇ ಇರಬೇಕು. ಅವ್ರು ಒಳ್ಳೆತನನೆಲ್ಲ ನಿನಗೆ ದಾರಿ ಎರೆದಿದ್ದಾರಂತ ಕಾಣಿಸುತ್ತೆ. ಹೀಗೆ ಇರಪ್ಪ, ನಿನಗೆ ಒಳ್ಳೆಯದಾಗಲಿ, 100 ಕಾಲ ಸುಖವಾಗಿ ಬಾಳು ಅಂತಾರೆ ತಾತ. ಆಗ ಕೇಶವ ಅಲ್ಲಿಂದ ಬರ್ತಾ ದಾರಿಲಿ, ಅಲ್ಲ ಆ ತಾತನ ರೋಡ್ ದಾಟಿಸಿ ಹೆಲ್ಪ್ ಮಾಡಿದ್ದು ನಾನು, ಆದರೆ ಅವ್ರು ಹೊಗಳೋದು ನಮ್ಮ ಅಪ್ಪನ. ಒಳ್ಳೆ ಸಂಸ್ಕಾರ ಕೊಟ್ಟಿರೋದು ನಮ್ಮ ಅಪ್ಪನೇ ಆಗಿರ್ಬೋದು, ಆದರೆ ಅದನ್ನು ಪಾಲಿಸ್ತಾ ಇರೋದು ನಾನು ತಾನೇ. ನನ್ನನ್ನು ಹೊಗಳಬೇಕು ತಾನೇ. ನಮ್ಮ ಅಪ್ಪ ಮಾತ್ರ ನನ್ನನ್ನು ಹೊಗಳಲ್ಲ ಅಂದ್ಕೊಂಡಿದ್ದೆ. ಈ ಜನಗಳು ನಮ್ಮನ್ನು ಹೊಗಳಲ್ಲ, ಬರೀ ಬೈಯೋಕ್ಕೆ ಮಾತ್ರ ನಾವು ಬೇಕು ಅಂತಾನೆ ಕೇಶವ. ಈಚೆ ವಲ್ಲಭ ಬೈಕನ್ನು ನಿಲ್ಲಿಸ್ತಾನೆ. ಯಾಕೋ ಇಲ್ಲಿ ನಿಲ್ಲಿಸಿದೆ ಅಂತಾನೆ ಸುಂದ್ರ. ಇಲ್ಲಿಂದನೇ ನಡ್ಕೊಂಡು ಹೋಗು ಮಾಮ ಅಂತಾನೆ ವಲ್ಲಭ. ಅಂಗಡಿ ಇನ್ನೂ ಅಷ್ಟು ದೂರ ಇದೆ ಕಣೋ, ಅಲ್ಲಿವರೆಗೆ ಬಿಡು ನನ್ನ ಅಂತಾನೆ ಸುಂದ್ರ. ಮಾಮ, ನಿನ್ನನ್ನು ಏನಾದರೂ ಆ ವಜ್ರಮುನಿ ನೋಡಿದರೆ ನೀನು ಬೈಸ್ಕೋಬೇಕಾಗುತ್ತೆ, ನಾನು ಬೈಸ್ಕೋಬೇಕಾಗುತ್ತೆ. ಆಮೇಲೆ ಈ ಕತ್ತೆ ಬಡವನ ಜೊತೆ ಏನು ಮಾಡ್ತೀಯ ಅಂತ ನಿನಗೆ ಎಕ್ಸ್ಟ್ರಾ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ, ಅದಕ್ಕೆ ಹೋಗು ಅಂತಾನೆ ವಲ್ಲಭ. ಅದು ಸರಿ ಅನ್ನು ಅಳಿಮಯ್ಯ, ನನಗೊಂದು ಡೌಟು ಇದೆ, ಅದನ್ನು ಕ್ಲಿಯರ್ ಮಾಡು, ಹೋಗ್ತೀನಿ ಅಂತಾನೆ ಸುಂದ್ರ. ಏನು ಮಾಮ ಅಂತಾನೆ ವಲ್ಲಭ. ಅಲ್ಲ ಶ್ರೀಕಂಠ ಅವನ ಫ್ರೆಂಡ್ಸು ಅಷ್ಟೊಂದು ಅವಮಾನ ಮಾಡಿದ್ರು ನೀನು ತಿರುಗಿ ಬೈಲಿಲ್ಲ, ಮುಖದ ಮೇಲೆ ದುಡ್ಡು ಎಸೆದ್ರು ಬೇಜಾರು ಮಾಡ್ಕೊಳ್ಳಿಲ್ಲ, ಆದರೆ ಬೈಕ್ ಬಗ್ಗೆ ಒಂದು ಮಾತಾಡಿದ್ದಕ್ಕೆ ಶ್ರೀಕಂಠಂಗೆ ತಿರುಗಿಸಿ ಹೊಡೆದ್ಬಿಟ್ಟಿಯಲ್ಲ. ಈ ಬೈಕ್ ಅಂದರೆ ಅಷ್ಟೊಂದು ಇಷ್ಟನಾ ನಿನಗೆ ಅಂತಾನೆ ಸುಂದ್ರ. ಏನು ಅಂದ್ಕೊಂಡಿದ್ದೆ ಮಾವ, ನನ್ನ ಬೈಕನ್ನು ನನ್ನ ಮೊದಲನೇ ಗರ್ಲ್ ಫ್ರೆಂಡ್ ಇದು. ನನ್ನ ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ಸಾಥ್ ಕೊಟ್ಟಿರೋ ಬೈಕ್ ಇದು. ಪ್ರತಿ ತಿಂಗಳು ಅಪ್ಪಂಗೆ 8,500 ಕೊಡ್ತೀನಿ ಅಂತ ಕಮಿಟ್ ಆಗಿದ್ದೀನಲ್ಲ, ಆ ಕಮಿಟ್ಮೆಂಟ್ಗೆ ಧೈರ್ಯ ಕೊಟ್ಟಿದ್ದೆ ಈ ಬೈಕು ನನ್ನ ಜೀವನದಲ್ಲಿ ಯಾವಾಗಲೂ ಜೊತೆಗಿರುತ್ತೆ. ಎಷ್ಟೋ ಸಲ ಬಿಸಿಲಲ್ಲಿ ಮಳೆಯಲ್ಲಿ ನಗ್ತಾ ಅಳ್ತಾ ಇಡೀ ದೊಡ್ಡಬಳ್ಳಾಪುರನೇ ಸುತ್ತಾಡ್ಬಿಟ್ಟಿದ್ದೀನಿ ಮಾಮ ಈ ಬೈಕಲ್ಲಿ. ಅದು ಬಿಡು, ಒಂದೊಂದು ಸಲ ಮನಸ್ಸಿಗೆ ತುಂಬ ಬೇಜಾರಾದಾಗ ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಈ ಬೈಕ್ ಜೊತೆ ಹೋಗಿ ವರ್ಕೊಂಡು ತಪ್ಕೊಂಡು ಹತ್ಬಿಟ್ಟಿದ್ದೀನಿ ಮಾಮ. ನನ್ನ ಬೆಸ್ಟ್ ಫ್ರೆಂಡ್ ಇದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ನನಗೆ ಕೊಡಿಸಿರೋ ಮೊದಲನೇ ಬೈಕ್ ಮಾಮ ಇದು. ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಫಸ್ಟ್ ಅಮ್ಮನ ಹತ್ರ ಹೇಳಿದೆ. ಅಮ್ಮ ಹೋಗಿ ಅಪ್ಪನ ಹತ್ರ ಅಪ್ರೋಚ್ ಮಾಡಿದರು. ಅದಾದಮೇಲೆ ಅಪ್ಪ ನನ್ನ ಬರ್ತ್ಡೇ ದಿನ ಈ
ರಥನ ನನಗೆ ಕೊಡಿಸಿದ್ರು. ಅಪ್ಪ ಬೈಕ್ ಕೀ ಕೊಟ್ಟು ಹುಷಾರು ಅಂತ ತಲೆ ಸವರಿದ್ರಲ್ಲ, ಆ ಸ್ಪರ್ಶ ನನ್ನ ತಲೆಯಲ್ಲಿ ಹಾಗೆ ಕಟ್ಟಿದಾಗಿದೆ ಮಾಮ. ಈ ಕೀ ಮುಟ್ಟಿದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ. ಇಂಥ ಬೈಕ್ ಬಗ್ಗೆ ಯಾವನಾದರೂ ಮಾತಾಡಿಬಿಟ್ರೆ ಬಿಟ್ಬಿಡ್ತೀವಾ ಅಂತಾನೆ ವಲ್ಲಭ. ಅಪ್ಪನ ಕಂಡ್ರೆ ನಿನಗೆ ಎಷ್ಟೊಂದು ಇಷ್ಟ ಅಲ್ವಾ? ಅವ್ರು ಕೊಡಿಸಿದ್ದಾರೆ ಅನ್ನೋ ಕಾರಣಕ್ಕೆ ಈ ಬೈಕನ್ನು ಇಷ್ಟೊಂದು ಇಷ್ಟಪಡ್ತಿದ್ಯಾ ನೀನು? ಏನಿದ್ರು ಮೊದಲು ನಿಮಗೆ ಅಪ್ಪನೇ, ಆಮೇಲೆ ಉಳಿದ ಜನ ಅಲ್ವಾ ಅಂತಾರೆ ಸುಂದರ. ಹೌದು ಮತ್ತೆ ಅಂತಾನೆ ವಲ್ಲಭ. ನಿನ್ನ ಸಿಟ್ಟು ಕರೆಕ್ಟಾಗಿತ್ತು ಕಣೋ. ನನಗಂತೂ ಆ ಶ್ರೀಕಂಠ ಅವನ ಫ್ರೆಂಡ್ಸ್ನೆಲ್ಲ ಸರಿಯಾಗಿ ಹೊಡೆದಿದ್ದು ಸರಿಯಾಗಿತ್ತು. ಸೂಪರ್ ನೀನು. ಸರಿ ಸರಿ ಹೊರಡು, ಹುಷಾರು ಅಂತಾನೆ ಸುಂದರ. ನೀನು ಹುಷಾರು ಮಾಮ, ಸಂಜೆ ಮನೇಲಿ ಸಿಗೋಣ ಅಂತ ವಲ್ಲಭ ಹೋಗ್ತಾನೆ. ಪಾಪ ವಲ್ಲಭ ಜೀವ ಇಲ್ಲದೆ ಇರೋ ಬೈಕ್ ಬಗ್ಗೆನೇ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ. ಇನ್ನು ಅವರ ಅಪ್ಪನ ಬಗ್ಗೆ, ಮನೆಯವ್ರ ಬಗ್ಗೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾನೋ ಮನಸ್ಸಲ್ಲಿ ಅಂತ ನಮ್ಮ ಭಾವಂಗೆ ಅದು ಯಾವಾಗ ಅರ್ಥ ಆಗುತ್ತೋ ಅಂತ ಸುಂದರ ಹೋಗ್ತಾನೆ. ಈಚೆ ಪ್ರಿಯಾ ಮತ್ತು ಗಿರಿಜಾ ಹೊರಗಡೆ ಕೂತ್ಕೊಂಡು ಚೌಕಾಬಾರ ಆಟ ಆಡ್ತಿರ್ತಾರೆ. ಅತ್ತೆ 4 ಬಿದ್ದರೆ ಇನ್ನೊಂದು ಆಟ ಆಡಬೇಕು, ಆಡಿ ಅಂತಾಳೆ ಪ್ರಿಯಾ. ಆಗ ಗಿರಿಜಾ ಆಡ್ತಾರೆ. ಅತ್ತೆ 6 ಬಿತ್ತು, ಕಾಯಿ ನಡೆಸಿ ಅಂತಾಳೆ ಪ್ರಿಯಾ. ಗಿರಿಜಾ ನಡೆಸ್ತಾರೆ. ಅತ್ತೆ ಈಗಲೂ ಅದೇ ಕಾಯಿ ಏನಂತೆ ನೀವು ಇದೊಂದೇ ಕಾಯಿ ನಡೆಸ್ತಿದ್ದೀರಾ? ಎಲ್ಲ ಕಾಯಿಗಳು ಒಂದೇ ಮನೇಲಿ ಎಷ್ಟು ಒಗ್ಗಟ್ಟಾಗಿತ್ತು ಪಾಪ, ಇವಾಗ ಇದೊಂದೇ ಹೊರಗೆ ಬಂತು. ಆದರೂ ಈ ಚೌಕಾಬಾರ ಆಟ ಏನು ಚಂದ ಅಲ್ವಾ ಅತ್ತೆ? ಈ ಕಾಯಿಗಳೆಲ್ಲ ಒಂದು ಕುಟುಂಬನ ಹೋಲುತ್ತೆ ಅತ್ತೆ. ಎಲ್ಲ ಕಾಯಿಗಳು ಘಟ್ಟದಲ್ಲಿದ್ದರೆ ಎಷ್ಟು ಸುರಕ್ಷಿತವಾಗಿರುತ್ತಲ್ವಾ? ಇಲ್ಲಿ ನೋಡಿ, ಒಂದೇ ಒಂದು ಕಾಯಿ ಹೊರಗೆ ಬಂದ ಮೇಲೆ ಈಗ ಈ ಕಾಯಿ ಸುರಕ್ಷಿತವಾಗಿಲ್ಲ ಅತ್ತೆ. ಇದರಿಂದ ಕಾಯಿ ಹೋಗುತ್ತೆ, ಆಟನೂ ಹೋಗುತ್ತೆ. ಅದೇ ರೀತಿ ಮನುಷ್ಯನ ಜೀವನನೂ ಅಲ್ವಾ? ಒಂದು ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಮನೆಯಿಂದ ಹೊರಗಡೆ ಹೋದರೆ ಇಡೀ ಕುಟುಂಬನೇ ಹಾಳಾಗುತ್ತೆ ಅಂತಾಳೆ ಪ್ರಿಯಾ. ಹೌದು, ಕೇಶವ ಏನಾದರೂ ಮನೆ ಬಿಟ್ಟು ಹೋದರೆ ಅದು ಈ ಮನೆಗೂ ಒಳ್ಳೆಯದಲ್ಲ, ಕೇಶವಂಗೂ ಒಳ್ಳೆಯದಲ್ಲ. ಹೇಗಾದರೂ ಮಾಡಿ ಕೇಶವ ಈ ಮನೇಲೇ ಇರೋ ಹಾಗೆ ಮಾಡಬೇಕು. ಮೀನಾ ಏನೋ ನನಗೆ ಮಾತು ಕೊಟ್ಟಿದ್ದಾಳೆ, ಹಾಗಂತ ನಾನು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ಈ ನಂದಗೋಕಲನ ಒಡಿದೇ ಇರೋ ಥರ ನೋಡ್ಕೋಬೇಕು ಅಂತ ಗಿರಿಜಾ ಯೋಚನೆ ಮಾಡಿ ಹೇಳಬೇಕು ಅನ್ನುವಾಗ, ಅತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ? ಆಟ ಇನ್ನೂ ಮುಗ್ದಿಲ್ಲ ಅಂತಾಳೆ ಪ್ರಿಯಾ. ಹೌದು ಪ್ರಿಯಾ, ಆ ದೇವ್ರ ಆಟ ಇನ್ನೂ ಮುಗ್ದಿಲ್ಲ ಅಂತ ಗಿರಿಜಾ ಹೋಗ್ತಾರೆ. ಏನಿದು ಅತ್ತೆ, ಯಾಕೆ ಈ ಥರ ಹೇಳಿದರು ಅಂತಾಳೆ ಪ್ರಿಯಾ. ಈಚೆ ವಲ್ಲಭ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡುವಾಗ ಅಮೂಲ್ಯ ಬರ್ತಾಳೆ. ಏನೇ ಮಾಡ್ತಿದ್ಯಾ? ಗಂಡಸರು ಬಟ್ಟೆ ಚೇಂಜ್ ಮಾಡುವಾಗ ನಾಕ್ ಮಾಡಿ ಬರಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ? ಗಂಡಸರು ಶೀಲಕ್ಕೂ ಬೆಲೆ ಇದೆ ಕಣೆ, ಗೊತ್ತಿರಲಿ ಅಂತಾನೆ ವಲ್ಲಭ. ಏನಕ್ಕೆ ಇಷ್ಟೊಂದು ಓವರಾಗಿ ಆಡ್ತಿದ್ಯಾ? ನಾನೇನು ನೋಡಿಲ್ಲ. ಅಷ್ಟಕ್ಕೂ ಬನಿಯನ್ ಹಾಕ್ಕೊಂಡಿದ್ಯಾ ತಾನೆ? ಸರಿ, ಶರ್ಟ್ ಹಾಕೋ ಈಗ ಅಂತಾಳೆ ಅಮೂಲ್ಯ. ಆಗ ವಲ್ಲಭ ಟಿ ಶರ್ಟ್ ಹಾಕ್ಕೊಳ್ಳುವಾಗ ಅಮೂಲ್ಯ ಅವನ ಕತ್ತಲ್ಲಿ ಆಗಿರೋ ಗಾಯನ ನೋಡಿ, ಏನದು ಕತ್ ಮೇಲೆ ಗಾಯ ಅಂತಾಳೆ. ಗಾಯನ ಎಲ್ಲಿ ಅಂತ ಮುಟ್ಕೊಂಡು ಶ್ರೀಕಂಠಂಗೆ ಹೊಡೆದಿದ್ದು ನೆನಪಾಗಿ, ಇದಾ ಏನೂ ಅಲ್ಲ ಅಂತಾನೆ ವಲ್ಲಭ. ಏನೂ ಇಲ್ಲದೆ ಗಾಯ ಹೇಗಾಯಿತು ನಿಜ ಹೇಳು ಅಂತಾಳೆ ಅಮೂಲ್ಯ. ಅದು ಬೈಕ್ ಸ್ಕಿಡ್ಡಾಗಿ ಬಿದ್ದೋಯ್ತು, ಅದಕ್ಕೆ ಲೈಟಾಗಿ ಗಾಯ ಆಯಿತು ಅಂತಾನೆ ವಲ್ಲಭ. ಬಿದ್ಯಾ? ಯಾವಾಗ? ಇವತ್ತಾ? ಅಲ್ಲ, ಬೈಕಿಂದ ಬಿದ್ದರೆ ಬೇರೆ ಎಲ್ಲೋ ಗಾಯನೇ ಆಗಿಲ್ಲ ಅಲ್ಲ, ಅಲ್ಲಿ ಮಾತ್ರ ಹೇಗೆ ಗಾಯ ಆಯಿತು ಅಂತಾಳೆ ಅಮೂಲ್ಯ. ಅದು ಇವತ್ತು ಶನಿವಾರ ಅಲ್ವಾ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೊಂದು ಅರಳಿಕಟ್ಟೆ ಇದೆ. ಆ ಅರಳಿಕಟ್ಟೆಯಲ್ಲಿ ನಿಂತರ ಒಬ್ಬ ಈಡಿಯಟ್ ಬಾಳೆಹಣ್ಣು ತಿಂದು ಸಿಪ್ಪೆನ ಹಿಂದೆ ಹೀಗೆ ಎಸ್ಬಿಟ್ಟು ಹೊರಟೋದ. ನಾನು ಅದ್ರ ಮೇಲೆ ಬೈಕ್ ಓಡಿಸಿದೆ. ಸ್ಕಿಡ್ ಆಗಿ ಪಕ್ಕದಲ್ಲೇ ಒಂದು ಜಲ್ಲಿ ಕಲ್ಲಿತ್ತು, ಅಲ್ಲಿಂದ ಗಾಯ ಆಗಿರ್ಬೋದು ಅಂತಾನೆ ವಲ್ಲಭ. ನಿಜ ಹೇಳ್ತಿದ್ಯಾ ಅಲ್ವಾ? ನನಗೆ ಯಾಕೋ ಇದನ್ನು ನೋಡಿದರೆ ಯಾರ ಜೊತೆನೋ ಗಲಾಟೆ ಮಾಡ್ಕೊಂಡು ಬಂದಿದ್ಯಾ ಅನ್ನಿಸ್ತಿದೆ. ಕಾಡು ಪಾಪ, ನಿಜ ಹೇಳು ನೀನು, ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ ಅಂತಾಳೆ ಅಮೂಲ್ಯ. ಏನಿದೆ ಮುಚ್ಚಿಡೋಕ್ಕೆ? ಇವಳೇನು ದೊಡ್ಡ ಲಾರ್ಡ್ ಬರ್ದಾಸು? ಇವಳಿಗೆ ಹೆದರ್ಕೊಂಡು ಮುಚ್ಚಿಟ್ಬಿಡ್ತಾರೆ. ನಮ್ಮ ಅಪ್ಪಂಗೆ ಹೆದರಲ್ಲ, ನಾನು ಯಾವಳೆ ಅಂತ ವಲ್ಲಭ ಹೋಗ್ತಾನೆ. ಇವನು ಯಾಕೋ ಏನೋ ನನ್ನಿಂದ ಮುಚ್ಚಿಡ್ತಿದ್ದಾನೆ ಅನ್ನಿಸ್ತಿದೆ, ಕಂಡು ಹಿಡಿಲೇಬೇಕು ಅಂತಾಳೆ ಅಮೂಲ್ಯ. ಈಚೆ ಸುಂದರ ಮನೆಗೆ ದಿನಸಿ ಸಾಮಾನನ್ನು ತಂದು ಅಕ್ಕ ಅಂತ ಕರೀತಾನೆ. ಆಗ ಅಮೂಲ್ಯ ಬರ್ತಾಳೆ. ಅಕ್ಕ ಎಲ್ಲಿ ಅಂತಾನೆ ಸುಂದರ. ಗೊತ್ತಿಲ್ಲ ಚಿಕ್ಕಪ್ಪ ಅಂತಾಳೆ ಅಮೂಲ್ಯ. ಸರಿ, ಅಕ್ಕ ಬಂದರೆ ದಿನಸಿ ಎಲ್ಲ ತಂದಿದ್ದೀನಿ ಅಂತ ಹೇಳಿಬಿಡು, ಬರಲಾ? ಅಂದ ಹಾಗೆ ನೀನು ಯಾಕಮ್ಮ ಇಷ್ಟೊಂದು ಡಲ್ ಆಗಿದ್ಯಾ? ಮತ್ತೆ ಏನಾದರೂ ಗಂಡ ಹೆಂಡತಿ ಹೊಡೆದಾಡಿದ್ರಾ ಅಂತಾನೆ ಸುಂದರ. ಜಗಳ ಏನೂ ಇಲ್ಲ ಚಿಕ್ಕಪ್ಪ, ಅವನ ಹತ್ರ ಒಂದು ಚಿಕ್ಕ ಗಾಯ ಆಗಿದೆ. ಎಲ್ಲಿ ಏನು ಮಾಡ್ಕೊಂಡೆ ಅಂತ ಕೇಳಿದರೆ ಏನು ಹೇಳ್ತಾನೆ ಇಲ್ಲ ಅಂತಾಳೆ ಅಮೂಲ್ಯ. ಶ್ರೀಕಂಠನ ಜೊತೆ ಹೊಡೆದಾಡುವಾಗ ಅದಾಗಿರುತ್ತೆ ಬಿಡು ಅಂತಾನೆ ಸುಂದರ. ಏನು, ಅಣ್ಣನ ಜೊತೆ ಕಾಡು ಪಾಪ ಫೈಟ್ ಮಾಡಿದ್ನಾ? ಚಿಕ್ಕಪ್ಪ ಏನಾಯಿತು ಅಂತ ಕರೆಕ್ಟಾಗಿ ಹೇಳಿ, ಇಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತಾಳೆ ಅಮೂಲ್ಯ. ಆಗ ನಡೆದಿರೋದನ್ನು ಹೇಳಿ ಇಷ್ಟ ಆಯಿತು ಅಂತಾನೆ ಸುಂದರ. ಈಚೆ ಅಂಗಡಿಲಿ ನಂದನ್, ಹನುಮಂತಣ್ಣ ಈಗ ಇದೆಲ್ಲ ಪ್ಯಾಕ್ ಆಯಿತು ಸರಿ, ಇದ್ರ ಜೊತೆಗೆ ಇನ್ನೊಬ್ರದ್ದೊಂದಿಷ್ಟು ಲೀಸ್ಟ್ ಕೊಡ್ತೀನಿ, ಇದನ್ನು ಪ್ಯಾಕ್ ಮಾಡಿಸಿ ಅಂತಾನ ಕೇಶವನ ನೋಡಿ, ಹನುಮಂತಣ್ಣ ಅನಿಲ್ ಅವರಿಗೆ ಡೆಲಿವರಿ ಕೊಡಬೇಕಾಗಿತ್ತು, ಕೊಟ್ಟಾಯ್ತಾ ಕೇಳಿ ಅಂತಾರೆ ನಂದನ್. ಕೊಟ್ಟಾಗಿದೆ ಹನುಮಂತಣ್ಣ, ಅಲ್ಲಿಂದನೇ ಬರ್ತಿದ್ದೀನಿ ಅಂತಾನೆ ಕೇಶವ. ಹನುಮಂತಣ್ಣ, ಮನೋರಮಾ ಅವ್ರ ಮನೆಗೆ 2 ಬಾಕ್ಸ್ ಡೆಲಿವರಿ ಕೊಡಬೇಕು, ಸುಂದ್ರನ
ಕಳಿಸೋಣ ಅಂದರೆ ಸುಂದ್ರ ಮನೆಗೆ ಹೋಗಿದ್ದಾನೆ, ಅವನಿಗೆ ಕೊಡೋಕೆ ಹೇಳಿ ಅಂತಾರೆ ನಂದನ್. ಹೋಗ್ತೀನಿ ಹನುಮಂತಣ್ಣ, ಒಂದು 5 ನಿಮಿಷ ಅಂತಾನೆ ಕೇಶವ. 5 ನಿಮಿಷ ಅಂತ ಕಾಲಹರಣ ಮಾಡೋದಕ್ಕೆ ಬೇಗ ಕೊಟ್ಟು ಬರೋಕೆ ಹೇಳಿ, ತುಂಬ ಕೆಲಸ ಇದೆ ಇಲ್ಲಿ ಅಂತಾರೆ ನಂದನ್. ಹೊರಗಡೆ ತುಂಬ ಬಿಸಿಲು ಹನುಮಂತಣ್ಣ, ತುಂಬ ಸುಸ್ತಾಗಿದೆ, ಒಂದು 5 ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಹೋಗ್ತೀನಿ ಅಂತಾನೆ ಕೇಶವ. ಹೌದೌದು, ಈಗಿನ ಕಾಲದ ಹುಡುಗರಿಗೆ ತ್ರಾಣ ಶಕ್ತಿ ಏನೂ ಇಲ್ಲ, 5 ನಿಮಿಷ 5 ಹೆಜ್ಜೆ ಹಾಕಿದರೆ ಸಾಕು, ಸುಸ್ತಾಗ್ತಾರೆ. ಇನ್ನು ನಮ್ಮ ಕಾಲದವ್ರ ಥರ ಹನುಮಂತಣ್ಣ, ಇವರು ಎಲ್ಲಿಂದ ಎಲ್ಲಿಗೂ ನಡ್ಕೊಂಡು ಹೋಗಿದ್ರೆ ಇನ್ನೇನು ಹೇಳ್ತಿದ್ರು ಅಂತಾರೆ ನಂದನ್. ಆಗ ಕೇಶವ ಸಿಟ್ಟಿಂದ ನಿಂತ್ಕೋತಾನೆ. ಹಾಂ, ಇದೊಂದು ಚೆನ್ನಾಗಿ ಕಲ್ತಿದ್ದಾರೆ ಈಗಿನ ಕಾಲದ ಹುಡುಗರು. ಅಪ್ಪ ಬೈತಿದ್ರೆ ಏನಕ್ಕೆ ಬೈತಿದ್ದಾರೆ ಅನ್ನೋ ಅರ್ಥ ಮಾಡ್ಕೊಳ್ಳೋ ಬುದ್ಧಿನೇ ಇಲ್ಲ, ಮುಖ ಉಸ್ಕೊಂಡು ಬಿಡೋದು ಅಂತಾರೆ ನಂದನ್. ಆಯ್ತಾಯ್ತು, ನೀನು ಬ್ಯಾಂಕಿಗೆ ಹೋಗಬೇಕು ಅಂತ ಇದೆಯಲ್ಲ, ಮೊದಲು ಅಲ್ಲಿಗೆ ಹೋಗು ಅಂತಾರೆ ಹನುಮಂತಣ್ಣ. ಸಂಸ್ಕಾರ ಕಲಿಸೋದು ಅಪ್ಪನ ಧರ್ಮ, ಅದನ್ನು ಕಲಿತು ಬಾಳಿಸೋದು ಬಿಡೋದು ಮಕ್ಕಳ ಕರ್ಮ. ನಾವು ಕಲೀಲಿ ಅಂತ ಬೈತಾ ಇರ್ತೀವಿ, ಕಲಿಯೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಏನಾದರೂ ಮಾಡ್ಕೊಳ್ಳಿ. ಸರಿ, ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಿ, ಅಂಗಡಿ ಜೋಪಾನ ಅಂತ ನಂದನ್ ಹೋಗ್ತಾರೆ. ಕೇಶವ ನಂದ ಹಾಗೆ ಹೇಳ್ತಾನೆ. ನೀನು ಒಂದು 5 ನಿಮಿಷ ಸುಧಾರಿಸ್ಕೊಂಡು ಹೋಗು, ಪರವಾಗಿಲ್ಲ ಅಂತಾರೆ ಹನುಮಂತಣ್ಣ. ಬೇಕಾಗಿಲ್ಲ ಹನುಮಂತಣ್ಣ, ನಾನೇನು ಡೆಲಿವರಿ ಕೊಡಲ್ಲ ಅಂತ ಹೇಳಿದ್ನ, ಸುಸ್ತಾಗಿದೆ, 5 ನಿಮಿಷ ರೆಸ್ಟ್ ತಗೋತೀನಿ ಅಂದೆ ಅಷ್ಟೇ ಅಂತಾನೆ ಕೇಶವ. ಹೋಗಲಿ ಬಿಡು ಕೇಶವ ಅಂತಾರೆ ಹನುಮಂತಣ್ಣ. ಏನು ಬಿಡೋದು ಹನುಮಂತಣ್ಣ, ಎಲ್ಲದಕ್ಕೂ ಯಾರಿಗಾದರೂ ಕಂಪೇರ್ ಮಾಡಿ ಮಾತಾಡ್ತಾನೇ ಇರ್ತಾರೆ. ಬೇರೆಯವ್ರ ಥರ ನಾವು ಇರೋದಕ್ಕಾಗುತ್ತಾ, ನನ್ನ ಥರ ನಾನಿದ್ದೀನಿ ಅಂತಾನೆ ಕೇಶವ. ಅಲ್ಲ ಕೇಶವ, ಅದು ಅಂತಾರೆ ಹನುಮಂತಣ್ಣ. ನಾನು ಅಂದ್ಕೊಂಡಿರೋದೇ ಕರೆಕ್ಟು, ನನ್ನ ನಿರ್ಧಾರ ಬದಲಾಗಲ್ಲ, ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ನನ್ನ ನಿರ್ಧಾರ ಅದೇ ಅಂತ ಕೇಶವ ಹೋಗ್ತಾನೆ. ಏನು ನಿರ್ಧಾರ ಅಂತಾರೆ ಹನುಮಂತಣ್ಣ. ಈಚೆ ಕೇಶವ ಡೆಲಿವರಿನ ಇಟ್ಟು ಅಮ್ಮ ಅಮ್ಮ ಅಂತ ಮನೆಯವರನ್ನು ಕರೀತಾನೆ. ಆಗ ಅಜ್ಜಿ ಮೊಮ್ಮಗು ಜೊತೆ ಹೊರಗೆ ಬಂದು, ಯಾರಪ್ಪ ನೀನು ಅಂತಾರೆ. ಅಮ್ಮ, ನಾನು ಗಿರಿಜಾ ಸ್ಟೋರ್ಸಿಂದ ಬಂದಿದ್ದೀನಿ, ಕೇಶವ ಅಂತ ನನ್ನ ಹೆಸರು, ನಂದಕುಮಾರ್ ಅವರ ಮಗ, ನಿಮಗೆ ಡೆಲಿವರಿ ಕೊಡೋಕೆ ಬಂದೆ ಅಂತಾನೆ ಕೇಶವ. ನಂದನ್ ಮಗನೇನು ನೀನು, ಬಾ ಅಪ್ಪ ಮನೆ ಒಳಗಡೆ ಅಂತಾರೆ ಅಜ್ಜಿ. ಇಲ್ಲ ಅಜ್ಜಿ, ನನಗೆ ಇನ್ನೂ ಡೆಲಿವರಿ ಕೊಡೋದಿದೆ, ತುಂಬ ಕೆಲಸ ಇದೆ, ನಾನು ಹೊರಡಬೇಕು ಅಂತಾನೆ ಕೇಶವ. ಏನಪ್ಪ ನೀನು ನಂದನ್ ಮಗ ಅಂತೀಯ, ಕೇಶವ ಅಂತೀಯ, ಒಳಗೆ ಬರಲ್ಲ ಅಂತೀಯಲ್ಲ, ಬಾ ಅಂತ ಅಜ್ಜಿನೇ ಬಂದು ಅಂತ ಸಕ್ಕರೆನ ಬಾಯಿಗೆ ಹಾಕ್ತಾರೆ. ನಾನು ನಿಮ್ಮನ್ನು ಮೊದಲನೇ ಸರ್ತಿನೇ ನೋಡ್ತಾ ಇರೋದು, ನೀವು ನನ್ನ ಮೊದಲನೇ ಸರ್ತಿನೇ ನೋಡ್ತಾ ಇರೋದು, ಆದರೆ ತುಂಬ ಪರಿಚಯ ಇರೋರ ಥರ ಮಾತಾಡ್ತಿದ್ದೀರಲ್ಲ ಅಂತಾನೆ ಕೇಶವ. ನಂದ ನನಗೆ ತುಂಬ ಪರಿಚಯ ಕಣಪ್ಪ, ನನಗೆ ನಂದ ದೇವರು. ಒಂದು ಸಲ ನಾನು ನನ್ನ ಮಗ ಸೊಸೆ ಮೊಮ್ಮಗು ಎಲ್ಲ ಒಂದು ಕಡೆ ಪ್ರಯಾಣ ಹೊರಟಿದ್ವಿ. ಹೀಗೆ ಕಾರಲ್ಲಿ ಹೋಗ್ತಿದ್ದಾಗ ಏನೋ ಕೆಟ್ಟಗಳಿಗೆ ಆಕ್ಸಿಡೆಂಟ್ ಆಗೋಯ್ತು. ನನ್ನ ಹಣೆ ಬರೋಕ್ಕೆ ನನ್ನ ಮಗ ಸೊಸೆ ತೀರ್ಕೊಂಡ್ಬಿಟ್ರು. ನಾನು ಹೋಗಬೇಕಿತ್ತು, ಪಾಪ ಈ ಮಗು ಅನಾಥವಾಗಿ ಬೆಳೀತದಲ್ಲ ಅಂತ ಅದನ್ನು ನೋಡ್ಕೊಳ್ಳೋದಕ್ಕೆ ದೇವರು ನನ್ನ ಉಳಿಸಿರಬೇಕು. ಈ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾದ ಮೇಲೆ ಪ್ರತಿ ತಿಂಗಳು ರೇಷನ್ ನನಗೆ ಕಳಿಸ್ತಾನೆ ಇರ್ತಾರೆ, 1 ರೂಪಾಯಿನೂ ತಗೊಳ್ಳಲ್ಲ ಮಗ. ನನ್ನ ಪೆನ್ಷನ್ ಅವನಿಗೆ ಕೊಟ್ಟರೆ ಅದ್ರ ಡಬ್ಬಲ್ ಅಷ್ಟು ರೇಷನ್ನ ನನಗೆ ಕಳಿಸ್ಕೊಟ್ಬಿಟ್ಟ. ಆಮೇಲೆ ನಾನು ಅವನಿಗೆ ದುಡ್ಡು ಕೊಡೋದನ್ನು ನಿಲ್ಲಿಸ್ಬಿಟ್ಟೆ. ಅಷ್ಟಕ್ಕೂ ನಿಮ್ಮ ಅಪ್ಪ ಏನು ಹೇಳ್ತಾನೆ ಗೊತ್ತಾ, ನಿಮ್ಮ ಪೆನ್ಷನ್ ದುಡ್ಡು ನಿಮ್ಮ ಮೊಮ್ಮಗು ಭವಿಷ್ಯಕ್ಕೆ ಇಟ್ಕೊಳ್ಳಿ ಅಂತಾರೆ. ನಿಮ್ಮ ಅಪ್ಪನ ಥರ ಯಾರು ಇರ್ತಾರಪ್ಪ ಈ ಕಾಲದಲ್ಲಿ. ನೀನು ನಂದನ್ ಮಗ ಅಂದಮೇಲೆ ನಿನ್ನ ಮೈಯಲ್ಲೂ ಅದೇ ರಕ್ತ ಇರುತ್ತೆ, ನಿನ್ನ ಮನಸ್ಸಲ್ಲೂ ಅವನದ್ದೇ ಗುಣ ಇರುತ್ತೆ. ನಿನ್ನಂಥ ಆಲದ ಮರಗಳು ಊರೆಲ್ಲ ಬೆಳಿಬೇಕು, ಆಗಲೇ ನಮ್ಮಂಥವರಿಗೆ ಸಾಕಷ್ಟು ನೆರಳು ಸಿಗೋದು ಅಂತಾರೆ ಅಜ್ಜಿ. ಡೆಲಿವರಿನ ಒಳಗಿಟ್ಟು, ಸರಿ ಅಜ್ಜಿ, ನಾನಿನ್ನು ಬರ್ತೀನಿ, ಆಶೀರ್ವಾದ ಮಾಡಿ ಅಂತ ಕೇಶವ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಒಳ್ಳೇದಾಗ್ಲಪ್ಪ, ನಿಮ್ಮ ಅಪ್ಪ ನಂದ ಕೂಡ ಬಂದಾಗೆಲ್ಲ ಕಾಲಿಗೆ ಅಡ್ಡ ಬೀಳ್ತಾನೆ ಅಂತಾರೆ ಅಜ್ಜಿ. ಈಚೆ ಅಮೂಲ್ಯ ಶ್ರೀಕಂಠನ ಹತ್ರ, ಯಾಕೋ ದಿನ ಕಿರಿಕ್ ಮಾಡಿ ತೊಂದರೆ ಕೊಡ್ತಿದ್ಯಾ ವಲ್ಲಭಂಗೆ. ವಲ್ಲಭಂಗೆ ಯಾರೂ ಇಲ್ಲ ಅಂತ ನೀನು ಅಂದ್ಕೊಂಡಿರ್ಬೋದು, ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ವಲ್ಲಭಂಗೆ ನಾನಿದ್ದೀನಿ, ಅವನ ಹೆಂಡತಿ ಅಮೂಲ್ಯ ಅಂತಾಳೆ ಅಮೂಲ್ಯ. ಎಷ್ಟೇ ಧೈರ್ಯ ನಿನಗೆ ಅಂತ ಶ್ರೀಕಂಠ ಹೊಡೆಯೋದಕ್ಕೆ ಕೈ ಎತ್ತಿದ್ರೆ ಅವನ ಕೈನ ಹಿಡ್ಕೋತಾಳೆ ಅಮೂಲ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.